ಹಲೋ ವೆಲ್ಕಮ್ ಟು ಮೈ ಶಾಪಿ ಕಾರ್ನರ್. ಈ ವಿಡಿಯೋನಲ್ಲಿ ಸುಮಾರು ಜನಕ್ಕೆ ಗೊತ್ತಿರುವಂಥ ಸೆಂಟ್ ಮೇರಿ ಐಲ್ಯಾಂಡ್. ಹೋಗಿರ್ತೀವೋ ಬಿಟ್ಟಿರ್ತೀವೋ, ಇನ್ಸ್ಟಾಗ್ರಾಮಲ್ಲಂತೂ ಸಖತ್ತಾಗಿ ನೋಡಿರ್ತೀವಿ. ಅಂಥ ಜಾಗಕ್ಕೆ ನಾವು ಈ ಸತಿ ಉಡುಪಿಗೆ ಹೋದಾಗ ಹೋಗಿದ್ವಿ. ನಾವಿರೋ ಜಾಗ ನಮಸ್ತೆ ರೆಸಾರ್ಟಿಂದ ಸುಮಾರು ಒಂದು 20-25 ನಿಮಿಷ ಆಟೋ ಜರ್ನಿ. ನಾವು ಹೋಗ್ತಾ ದಾರಿನಲ್ಲಿ ಇವಾಗೇನು ಫೇಮಸ್ ಬ್ಲೂ ವೇಲ್ ಸ್ಕಲ್ ಬೀಚ್ ಅಂತ ಹೇಳ್ತಾರೆ. ಆ ಪಾರ್ಟ್ನೂ ಕಾಣಿಸುತ್ತೆ. ಜನ ತುಂಬ ಕಮ್ಮಿ ಇದ್ದರು ನಾವು ಹೋದಾಗ. ನಾವು ಹೋಗಿದ್ದು ವೀಕ್ ಡೇ, ಸ್ಪೆಸಿಫಿಕ್ಕಾಗಿ ಹೇಳ್ತಾ ಇದ್ದೀನಿ. ವೀಕೆಂಡ್ ಹೋದರೆ ತುಂಬ ಜನ ಇರ್ತಾರೆ ಅಂತ ಹೇಳಿದರು. ಬ್ಲೂ ವೇಲ್ ಸ್ಕಲ್ದೇನಿರುತ್ತೆ ಅದರಲ್ಲಿ ಒಂದು ಪಾರ್ಟ್ ಮಾತ್ರ ಸಿಕ್ಕಿರೋದು ಇಲ್ಲಿ ಡಿಸ್ಪ್ಲೇಗೆ ಇಟ್ಟಿದ್ದಾರೆ. ನೆಕ್ಸ್ಟ್ ಹಾಗೆ ಮುಂದಕ್ಕೆ ಹೋದರೆ ಶಿಪ್ಗಳು. ಸುಮಾರು ಶಿಪ್ಸ್ ತಯಾರು ಮಾಡೋ ಜಾಗನೂ ಇಲ್ಲೇ ಇದೆ ಅಂತೆ. ದೊಡ್ಡ ದೊಡ್ಡ ಶಿಪ್ಸ್ನೆಲ್ಲ ತಯಾರು ಮಾಡ್ತಾರೆ ಇಲ್ಲಿ. ಕೇಳಿದಾಗ ಇಷ್ಟೊಂದಿದೆ ಅಲ್ಲ ಶಿಪ್ಸ್, ಇಲ್ಲಿ ಸ್ಟಾಪ್ ಆಗಿದೆಯಾ, ಏನು ಪ್ರಾಬ್ಲಮ್ ಅಂತ ಕೇಳಿದ್ರೆ, ಇಲ್ಲ ಇದು ಜಸ್ಟ್ 10% ಮಾತ್ರ, ಮಿಕ್ಕಿದ 90% ಎಲ್ಲನೂ ಸಮುದ್ರದ ಮಧ್ಯದಲ್ಲೇ ಇದೆ. 8-10 ಜನ ಒಂದು ಶಿಪ್ಗೆ, ಅದರಲ್ಲೂ 15-20 ದಿನ ಹೋಗಿ ಫಿಶಿಂಗ್ ಮಾಡ್ಕೊಂಡು ಬರ್ತಾರೆ. ಬಂದು ಇಲ್ಲೇ ಎಲ್ಲ ಅನ್ಲೋಡ್ ಮಾಡ್ತಾರೆ ಅಂತ ಹೇಳಿದರು. ಇಫ್ ಯು ಆರ್ ಸಮ್ವನ್ ಹೂ ಈಸ್ ನಾಟ್ ಯೂಸ್ ಟು ದ ಸ್ಮೆಲ್, ಪ್ಲೀಸ್ ಒಂದು ಕರ್ಚಿಫ್ ಕ್ಯಾರಿ ಮಾಡಿ. ತುಂಬಾ ಸ್ಮೆಲ್ ಇತ್ತು. ಅಭ್ಯಾಸ ಇರೋರಿಗೇನು ಅನಿಸಲ್ಲ, ಹೊಸ್ದಾಗಿ ಹೋಗೋರಿಗೆ ಅನಿಸ್ಬಹುದು. ಇಲ್ಲೆಲ್ಲ ಫಿಶಿಂಗಿಗೆ ಬೇಕಾಗಿರೋ ನೆಟ್ಸ್ನ ಸೆಟ್ ಮಾಡಿ ಕೊಡೋ ಜಾಗ ಅಂತೆ. ಒಳಗಡೆ ಹೋಗ್ತಾ ಸುಮಾರು ಒಂದು 20 ನಿಮಿಷಕ್ಕೆ ನಾವು ಉಡುಪಿಯಿಂದ ಒಂದು 10-15 ನಿಮಿಷದಲ್ಲಿ ರೀಚ್ ಆಗಬಹುದು ಆರಾಮಾಗಿ. ಇನ್ನೂ ದೂರ ಇದ್ದೀವಿ ರೆಸಾರ್ಟ್ಸಲ್ಲಿ ಅಥವಾ ಹೋಮ್ ಸ್ಟೇಸಲ್ಲಿ ಅಂದರೆ ಒಂದು 20-25 ನಿಮಿಷದಲ್ಲಿ ಆರಾಮಾಗಿ ರೀಚ್ ಆಗಬಹುದು. ನಾವಿಲ್ಲಿ ಹೋಗ್ತಾ 2 ಕಾಣಿಸುತ್ತೆ. ಒಂದು ಸೆಂಟ್ ಮೇರಿ ಐಲ್ಯಾಂಡ್ಗೆ ಹೋಗುವಂಥ ಶಿಪ್ಸ್, ಬೋಟ್ಸ್. ಇನ್ನೊಂದು ಮಲ್ಪೆ ಸೀ ವಾಕ್. ಎರಡೂ ಮುಗಿಸ್ಕೊಂಡು ಬರ್ಬೋದು. ಸುಮಾರು 2-2.5 ತಾಸು ಟೈಮ್ ತೊಗೊಂಡ್ರೆ ಸೆಂಟ್ ಮೇರಿ ಐಲ್ಯಾಂಡು ನೋಡ್ಬೋದು, ಹಾಗೆ ಮಲ್ಪೆ ಸೀ ವಾಕ್ನೂ ಮುಗಿಸ್ಕೋಬೋದು. ಮಲ್ಪೆ ಸೀ ವಾಕ್ ಜಾಸ್ತಿ ಏನೂ ಇಲ್ಲ, 450 ಮೀಟರ್ಸ್ ಸ್ಟ್ರೆಚ್ಚಲ್ಲಿ ವಾಕ್. ಒಂದು ಕಡೆ ಓಷನ್, ಒಂದು ಕಡೆ ಅರೇಬಿಯನ್ ಸಿ, ಇನ್ನೊಂದು ಕಡೆ ಬ್ಯಾಕ್ ವಾಟರ್ಸ್. ಎರಡೂ ನೋಡ್ಕೋತಾ ಹೋಗೋದೆ ಸಿ ವಾಕ್ ಇದ್ದಿರೋದು. ಹೋಗ್ತಾ ದಾರಿನಲ್ಲಿ ಮಕ್ಕಳಿಗೆ ಚೆನ್ನಾಗಿ ಕಾಣಿಸೋ ಥರ ಮಾನ್ಯುಮೆಂಟ್ಸ್ ಎಲ್ಲ ಮಾಡಿದ್ದಾರೆ. ಇಲ್ಲಿ ನಾವು ಹೋದರೆ ಬೋಟ್ಸ್. ಸೆಂಟ್ ಮೇರಿ ಐಲ್ಯಾಂಡ್ಗೆ ಹೋಗೋಕ್ಕೆ ಬೋಟ್ಸ್ ಮಕ್ಕಳಿಗೆ 150 ರೂಪಾಯಿ, ಹಾಗೆ ದೊಡ್ಡವರಿಗೆ 350 ರೂಪಾಯಿ. ಇಲ್ಲಿಂದ ತೊಗೋತಾ ಇದ್ದಾರೆ. ಈ ಬೋಟಲ್ಲಿ ನಾವು ಸುಮಾರು ಒಂದು ಅರ್ಧ ಗಂಟೆ ಟ್ರಾವೆಲ್ ಮಾಡಬೇಕು. ಇಫ್ ಯು ಆರ್ ಸಮ್ವನ್ ಹೂ ಲವ್ಸ್ ಕಾಮ್ ಪ್ಲೆಸೆಂಟ್ ವೇವ್ಸ್, ಜಾಸ್ತಿ ನಾವು ಬೀಚ್ ಕಡೆ ಎಲ್ಲ ಇದ್ದಾಗ ಹೆಂಗೆ ಬರುತ್ತೆ ಆ ಥರ ಏನೂ ಬರೋಲ್ಲ. ಸಿಂಪಲಾಗಿ ಆ ಬೋಟ್ ಸ್ಪ್ಲ್ಯಾಶ್ ಆದಾಗ ಬರೋ ವೇವ್ಸ್ನೇ ಮಕ್ಕಳು ನೋಡ್ತಾ ಎಂಜಾಯ್ ಮಾಡ್ಕೊತಾ ಹೋಗ್ಬೋದು. ಅಲ್ಲಿ ಮುಂದೆ ಕಾಣ್ತಾ ಇರೋದೇ ಸೆಂಟ್ ಮೇರಿ ಐಲ್ಯಾಂಡ್. ಅಷ್ಟು ದೂರದಿಂದ ನೋಡಿದ್ರೆ ಚಿಕ್ಕದು ಅನಿಸುತ್ತೆ, ಬಟ್ ಐಲ್ಯಾಂಡ್ಗೆ ಹೋದರೆ ಅಷ್ಟು ಚಿಕ್ಕದೇನಿಲ್ಲ. ಬಟ್ ಒನ್ ಥಿಂಗ್, ನೀವಿಲ್ಲಿ ಹೋದರೆ ಪ್ಲಾಸ್ಟಿಕ್ ವಾಟರ್ ಬಾಟಲ್ಸ್ ಆಗಲಿ ಫುಡ್ದಾಗಲಿ ಏನೂ ತೊಗೊಂಡು ಹೋಗೋ ರೀತಿ ಇಲ್ಲ. ಒಂದು ಬೋಟಿಂದ ಇನ್ನೊಂದು ಬೋಟಿಗೆ ಹತ್ಕೊಂಡು ಆವಾಗ ಸೆಂಟ್ ಮೇರಿ ಐಲ್ಯಾಂಡ್ಗೆ ಹೋಗೋದು. ಸುಮಾರು ಒಂದು 5 ನಿಮಿಷದಿಂದ 10 ನಿಮಿಷ ಇದೆ ಅಷ್ಟೇ ಅನ್ಬೇಕಾದ್ರೆ, 5 ನಿಮಿಷನೇ ಮ್ಯಾಕ್ಸಿಮಮ್. ಆವಾಗ ಈ ಬೋಟಿಗೆ ಚೇಂಜ್ ಮಾಡಿಸ್ತಾರೆ. ಇಲ್ಲಿಂದ ಅಲ್ಲಿಗೆ ಹೋಗಿ ಇಳಿಯೋದಷ್ಟೇ. ಅಲ್ಲಿ 1 ತಾಸು ಟೈಮ್ ಇರುತ್ತೆ ನಿಮಗೆ. ನಿಮಗೆ ಬ್ಲೂ ಟಿಕೆಟಾ ಅಥವಾ ಯೆಲ್ಲೋ ಟಿಕೆಟಾ, ಪಿಂಕ್ ಟಿಕೆಟಾ ಅಂತ ಏನು ಹೇಳ್ತಾರೆ, ಆ ಟಿಕೆಟ್ ಮೇಲೆ 1 ತಾಸು ಟೈಮ್ ಕೊಡ್ತಾರೆ ನಿಮಗೆ. ಅಷ್ಟರಲ್ಲಿ ನೀವು ಅದೇನು ಐಲ್ಯಾಂಡ್ ನೋಡ್ಕೋಬೇಕು, ನೋಡಿಕೊಂಡು ವಾಪಸ್ ಬಂದು ಇರ್ಬೋದು. ನಿಮಗೆ ಮಕ್ಕಳ ಜೊತೆ ಹೋಗೋದಾದರೆ ಸ್ವಲ್ಪ ಕೇರ್ಫುಲ್. ಆ ಬೋಟಿಂದ ಕೆಳಗಿಳಿದು ಒಳಗಡೆ ಬರೋ ಟೈಮಲ್ಲಿ ತುಂಬ ಫೋರ್ಸಾಗಿ ಬರುತ್ತೆ ವೇವ್ಸ್ ಎಲ್ಲನೂ. ಹೋಗ್ತಾ ನಿಮಗೆ ಶಾಪ್ಸ್ ಇದ್ದಾವೆ. ತಿನ್ನೋಕ್ಕೆ ಚಿಕ್ಕ ಪುಟ್ಟ ರೆಸ್ಟೋರೆಂಟ್ ಲೈಕ್ ಬೇಲ್ ಸೆಂಟರ್ಸ್, ಐಸ್ ಕ್ರೀಮ್ ಸೆಂಟರ್ಸ್ ಈ ಥರ ಇದೆ. ಇಲ್ಲಿ ಹೋದಾಗ ನನ್ನ ಮಕ್ಕಳು ಕಂಪ್ಲೀಟ್ಲಿ ಲೈಕ್ ಶೆಲ್ಸ್ನ ಸ್ಟಾರ್ಟಿಂಗಿಂದನೂ ಬಿಡೋಕ್ಕಾಗಿಲ್ಲ ಅವ್ರಿಗೆ. ಇಡೀ ಬೀಚ್ ತುಂಬ ಶೆಲ್ಸೇನೆ, ಎಲ್ಲಿ ನೋಡಿದರೂ ಶೆಲ್ಸ್. ಕಂಪ್ಲೀಟ್ಲಿ ಶೆಲ್ಸ್ ಐಲ್ಯಾಂಡ್ ಅಂತಲೇ ಕರೆಯೋದು ಬೆಟ್ರ್ ಅನ್ಸುತ್ತೆ ಇದನ್ನು. ಇಲ್ಲಿ ವಾಸ್ಕೋ ಡ ಗಾಮ ಇಂಡಿಯಾಗೆ ಫಸ್ಟ್ ಬಂದಾಗ ರೀಚ್ ಆಗಿದ್ದ ಪಾಯಿಂಟ್ ಇದೆ ಅಂತ ಹೇಳ್ತಾನೆ. ಬಂದಿದ್ದಕ್ಕೆ ಅವ್ರ ತಾಯಿ ಹೆಸರು ಸೆಂಟ್ ಮೇರಿ, ಅದಕ್ಕೆ ಸೆಂಟ್ ಮೇರಿ ಐಲ್ಯಾಂಡ್ ಅಂತ ಇದಕ್ಕೆ ಹೆಸರು ಬಿದ್ದಿರೋದು. ಹಾಗೆ ಇಲ್ಲಿ ಫೇಮಸ್ ಏನು ಅಂದರೆ ಪ್ಲಾಸ್ಟಿಕ್ ಯೂಸೇಜ್ ತುಂಬಾ ಕಮ್ಮಿ. ಹೊರಗಡೆಯಿಂದ ತರೋಂಗಿಲ್ಲ, ಅಲ್ಲಿ ಏನಿದ್ರು ಅಲ್ಲೇ ತೊಗೋಬೇಕು, ಅಲ್ಲೇ ಡಸ್ಟ್ಬಿನ್ಗೆ ಹಾಕಬೇಕು. ಆ್ಯಂಡ್ ಎಷ್ಟು ಕ್ಲಿಯರ್ ಇದೆ ವಾಟರ್, ಆ್ಯಂಡ್ ನೀರಲ್ಲಿ ಬಿಡಲ್ಲ ಯಾರು ಜನ ನೋಡೋಕ್ಕೆ. ಇಷ್ಟ ಇತ್ತು ಅಂದರೆ
ಸ್ವಲ್ಪ ಟೈಮ್ ತೊಗೊಂಡು ಬೇರೆ ಕಡೆ ಬೀಚಲ್ಲಿ ಹೋಗಿ ಆಟಾಡೋಕ್ಕೆ ಸಖತ್ತಾಗಿತ್ತು. ಓವರಾಲ್ ಸೆಂಟ್ ಮೇರಿ ಐಲ್ಯಾಂಡ್ ಹಾಗೆ ಮಲ್ಪೆ ಸೀ ವಾಕ್. ಸೊ ಐ ಹೋಪ್ ಯು ಆಲ್ ಲೈಕ್ ದಿಸ್ ವಿಡಿಯೋ. ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ ಫಾರ್ ಸಮ್ ಮೋರ್ ಇಂಟ್ರೆಸ್ಟಿಂಗ್ ವೀಡಿಯೋಸ್. ಥ್ಯಾಂಕ್ ಯು.